ನಮ್ಮೂರ ಹತ್ರ ಇಷ್ಟೊಂದು ಚೆನ್ನಾಗಿರೋ ಒಂದು ಇತಿಹಾಸದ ದೇವಾಲಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನಿವತ್ತು ವಿಸಿಟ್ ಮಾಡಿರೋ ದೇವಸ್ಥಾನದ ದೇವರಿಗೆ ಒಕ್ಕಲಿಗರು ಬೆರಳನ್ನು ಕತ್ತರಿಸಿ ಕೊಡ್ತಾ ಇದ್ರಂತೆ. ನಿಜಾನ ಇಲ್ವೋ ನೋಡೋಣ ಬನ್ನಿ. ಹಾಯ್, ಎಲ್ಲರಿಗೂ ನಿಮ್ಮ ಚಿನ್ನದ ನಾಡಿನ ಹುಡುಗಿ ಮಾಡುತ್ತಿರುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಗ್ತಾ ಇರೋದು 1500 ವರ್ಷಗಳ ಇತಿಹಾಸವಿರುವ ದೇವಾಲಯ. ಅದೇ ನಮ್ಮ ಸೀತಿ ಬೆಟ್ಟ. ಈ ದೇವಸ್ಥಾನ ಕೋಲಾರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ವೇಮ್ಗಲಿಂದ ಬರೀ 7 ಕಿಲೋಮೀಟರ್ ದೂರದಲ್ಲಿದೆ. ಅದೇ ನಮ್ಮೂರಿಂದ ಈ ಬೆಟ್ಟ 8 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ವೇಮ್ಗಲಿಂದ ಬಸ್ಸಸ್ ಸಹ ಅವೈಲಬಲ್ ಇರುತ್ತೆ. ಇದು ಪ್ರಕೃತಿ ಸೌಂದರ್ಯ, ಪುರಾತನ ದೇವಾಲಯಗಳು ಮತ್ತು ಪೌರಾಣಿಕ ಕಥೆಗಳಿಗಾಗಿ ಪ್ರಸಿದ್ಧವಾಗಿದೆ. ನಾನ್ 7th ಅಲ್ಲಿ ಇದ್ದಾಗ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಅದು ನಮ್ಮ ಅಕ್ಕ ಡಿಗ್ರಿಯಲ್ಲಿ ಓದ್ತಿದ್ದಾಗ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ರು ಅಂತ ಬಂದಿದ್ದು. ಅದನ್ನ ಬಿಟ್ರೆ ಇವತ್ತೇ ಹೋಗ್ತಿರೋದು, ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಸುಮಾರು ಪೂಜೆ ಸಾಮಾನು ಅಂಗಡಿಗಳಿರ್ತವೆ, ನೋಡ್ಬೋದು. ಇಲ್ಲೇ ಪೂಜೆ ಸಾಮಾನು ತಗೋಬಹುದು. ಸೊ ಗಾಯ್ಸ್, ಫೈನಲಿ ಸೀತಿ ಬೆಟ್ಟ ಆರ್ಚ್ ಹತ್ರ ಬಂದಿದ್ದೀವಿ. ನಾವು ಹೋಗ್ತಾನೆ ನಮ್ಮನ್ನ ಯಾರು ವೆಲ್ಕಮ್ ಮಾಡಿದ್ರು ಗೊತ್ತಾ? ನೀವೇ ನೋಡಿ. ನಾಯಿನ ಭೈರವೇಶ್ವರ ಅಂತ ಕರೀತಾರೆ. ಸ್ವತಃ ಭೈರವೇಶ್ವರನೇ ವೆಲ್ಕಮ್ ಮಾಡೋ ರೀತಿ ಇತ್ತು. ಈ ದೇವಾಲಯದಲ್ಲಿ ಸುಮಾರು ವಿಶೇಷತೆಗಳಿವೆ. ಅದರಲ್ಲಿ ಒಂದು, ಈ ಮಹಾದ್ವಾರದಲ್ಲಿ ಒಂದು ಕಡೆ ವಿಷ್ಣು ಲಾಂಛನ ದಾರಿಯದ ದ್ವಾರಪಾಲಕ, ಇನ್ನೊಂದು ಕಡೆ ಶಿವನ ಲಾಂಛನ ದಾರಿಯದ ದ್ವಾರಪಾಲಕರಿದ್ದಾರೆ. ಅದರಿಂದ ಈ ಕ್ಷೇತ್ರವನ್ನ ಹರಿಹರ ಸಮ್ಮೇಳನ ಕ್ಷೇತ್ರ ಅಂತ ಕರೀತಾರೆ. ಮೆಟ್ಲುಗಳು ಯಾರು ಕಟ್ಸಿರೋದು ಅಂತ ಹಾಕಿದ್ದಾರೆ ನೋಡಿ. ಒಂದ್ ಸ್ವಲ್ಪ ಮೆಟ್ಲುಗಳಿವೆ, ಅವುಗಳನ್ನ ಹತ್ಕೊಂಡು ಹೋಗೋಣ ಬನ್ನಿ. ಇವಾಗ ಇಲ್ಲಿ ಯಾವ್ಯಾವ ದೇವರುಗಳಿದಾವೆ ಅಂತ ಒಂದು ಬಂಡೆ ಮೇಲೆ ಬರೆದಿದ್ದಾರೆ. ಶ್ರೀಪಾತೇಶ್ವರ ಮತ್ತೆ ಭೈರವೇಶ್ವರ. ಮೆಟ್ಲುಗಳನ್ನ ಹತ್ತೋವಾಗ ಅದು ಕಾಣಿಸುತ್ತೆ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ದರ್ಶನ ಆಗೋಕ್ಕೂ ಮುಂಚೆ ಈ ದೇವಸ್ಥಾನದ ಕತೆ ನೋಡೋಣ ಬನ್ನಿ. ಕೃತಾಯುಗದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸ ಶಿವನನ್ನು ಸ್ಮರಣೆ ಮಾಡಿಕೊಂಡು ಸುಮಾರು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಇವನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ಆತ ನಾನು ಏನು ವರ ಕೇಳಿದ್ರು ಕೊಡ್ತೀನಿ ಅಂತ ಪ್ರಮಾಣ ಮಾಡಿ ಆಗ ಕೇಳ್ತೀನಿ ಅಂತ ಹೇಳ್ತಾನೆ. ಆಗ ಶಿವ ಪ್ರಮಾಣ ಮಾಡ್ತಾನೆ. ಮತ್ತೆ ಈತ ಕೇಳ್ತಾನೆ, ನಾನು ಯಾರ ತಲೆ ಮೇಲೆ ಕೈ ಇಟ್ರು ಅವರು ಭಸ್ಮ ಆಗ್ಬೇಕು ಅಂತ. ಶಿವನು ಕೊಟ್ಟ ಮಾತಿಗೆ ತಪ್ಪಂಗೆ ಇಲ್ಲ ಅಂತ, ಸರಿ ಹಾಗೆ ಆಗ್ಲಿ ಅಂತ ಹೇಳ್ತಾನೆ. ಅವಾಗ ಭಸ್ಮಾಸುರ ವರ ವರ್ಕ್ ಆಗುತ್ತೋ ಇಲ್ವೋ ಅಂತ ಗಿಡದ ಮೇಲೆ ಕೈ ಇಟ್ಟು ನೋಡ್ತಾನೆ. ಗಿಡ ಭಸ್ಮ ಆಗೋಗುತ್ತೆ. ಗಿಡ ಮರ ಮೇಲೆ ಏನೋ ಆಗುತ್ತೆ. ಮನುಷ್ಯನ ಮೇಲೆ ಇದು ವರ್ಕ್ ಆಗುತ್ತಾ ಅಂತ ಟ್ರೈ ಮಾಡೋಣ ಅಂತ ನೋಡ್ತಾನೆ. ಅಲ್ಲಿ ಯಾರು ಮನುಷ್ಯರು ಇರಲ್ಲ. ಅದಕ್ಕೆ ಶಿವನ್ ಮೇಲೆ ಪ್ರಯತ್ನ ಮಾಡೋಣ ಅಂತ ಹೋಗ್ತಾನೆ. ಶಿವನ್ಗೆ ಹೆಂಗಿರುತ್ತೆ ಹೇಳಿ? ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇವನ್ಯಾರೋ ಉಂಡು ಮನೆಗೆ ಕನ್ನ ಹಾಕ್ತವನೆ ಅನ್ಕೊಂಡು ಅಲ್ಲಿಂದ ಓಡಿ ಹೋಗಿ ಸೀತಿ ಬೆಟ್ಟದಲ್ಲಿ ಬಚ್ಚಿಟ್ಕೋತಾರೆ. ಶಿವನ್ ಹಿಂದೆನೆ ಆ ರಾಕ್ಷಸನು ಓಡಿ ಹೋಗ್ತಾನೆ. ಆದ್ರೆ ಶಿವ ಕಾಣಿಸಲ್ಲ. ಅದಕ್ಕೆ ಅಲ್ಲೇ ಹೊಲದಲ್ಲಿ ಒಕ್ಕಲಿಗ ರೈತ ಉಳ್ಮೆ ಮಾಡ್ತಿರ್ತಾನೆ. ಅವನ್ನ ಕೇಳಿದಾಗ ಅವನು ಸೀತಿ ಬೆಟ್ಟದ ಕಡೆ ಬೆರಳು ತೋರಿಸ್ತಾನೆ. ಇದನ್ನು ನೋಡಿ ಆ ರೈತನ ಮೇಲೆ ಶಿವನಿಗೆ ಕೋಪ ಬಂದು, ನಾನು ಬಂದ ಸ್ಥಳಕ್ಕೆ ಬೆರಳು ತೋರಿಸ್ತೀಯಾ, ನಿನ್ನ ಬೆರಳು ಕತ್ತರಿಸಿ ಹೋಗ್ಲಿ ಅಂತ ಶಾಪ ಕೊಡ್ತಾರೆ. ಮತ್ತೆ ಭಸ್ಮಾಸುರ ಸೀತಿ ಬೆಟ್ಟದ ಕಡೆಗೆ ಬರ್ತಾನೆ. ಇದನ್ನೆಲ್ಲ ಮಹಾವಿಷ್ಣು ವೈಕುಂಠದಲ್ಲಿ ನೋಡಿ ಏನಾದ್ರೂ ಉಪಾಯ ಮಾಡಿ ಶಿವನನ್ನು ಉಳಿಸ್ಬೇಕು ಅಂತ ಜಗನ್ಮೋಹಿನಿಯ ಅವತಾರದಲ್ಲಿ ಭಸ್ಮಾಸುರನಿಗೆ ಅಡ್ಲಾಗಿ ಬರ್ತಾನೆ. ಆಗ ಭಸ್ಮಾಸುರ ಶಿವನನ್ನು ಮರೆತು ಇವಳನ್ನು ಮದುವೆ ಆಗುವಂತೆ ಕೇಳ್ತಾನೆ. ಆಗ ಆಕೆ, ನನ್ನಂತೆ ಯಾರು ನಾಟ್ಯ ಮಾಡ್ತಾರೋ ಅವರನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅವಾಗ ಭಸ್ಮಾಸುರ ಅದಕ್ಕೆ ಒಪ್ಪಿಕೊಂಡು ನಾಟ್ಯ ಸ್ಟಾರ್ಟ್ ಮಾಡ್ತಾನೆ. ಮೋಹಿನಿ ಅವತಾರಿಯಾದ ಮಹಾವಿಷ್ಣು ನಾಟ್ಯ ಮಾಡುತ್ತಾ ಕೊನೆಯಲ್ಲಿ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ಆಗ ರಾಕ್ಷಸ ಶಿವ ಕೊಟ್ಟ ವರವನ್ನು ಮರೆತು ಆತನು ತನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ಆಗ ಭಸ್ಮಾಸುರ ತಕ್ಷಣವೇ ಸುಟ್ಟು ಭಸ್ಮವಾಗುತ್ತಾನೆ. ಇದು ಈ ದೇವಸ್ಥಾನದ ಕತೆ. ಬಟ್ ರೈತನಿಗೆ ಕೊಟ್ಟ ಶಾಪ ಏನಾಯ್ತು ಅಂದ್ರೆ, ಆ ಶಾಪ ರೈತನಿಗೆ ತಾಕಿತ್ತು. ಪಾಪ ರೈತ ಪೂಜಾ ದ್ರವ್ಯಗಳೊಂದಿಗೆ ಹೋಗಿ ಶ್ರೀಪಾತೇಶ್ವರ ಸ್ವಾಮಿಯನ್ನು ತನ್ನ ಸೇವೆಯನ್ನು ಸ್ವೀಕರಿಸಿ ಎಂದು ಬೇಡುತ್ತಾ ಇದ್ನು. ಆಗ ಶಿವ, ನಿನ್ನ ಬೆರಳು ಕತ್ತರಿಸಿ ಹೋಗಲಿ ಅಂತ ಶಾಪ ಕೊಟ್ಟಿದ್ದೆ, ಆದ್ದರಿಂದ ನೀನು ಶಾಪಗ್ರಸ್ತ. ನಿನ್ನ ಪೂಜೆ ನನಗೆ ಬೇಕಾಗಿಲ್ಲ.
ನಿನ್ನ ಶಾಪ ವಿಮೋಚನೆಗಾಗಿ ಮೊದಲು ಕಾಲಭೈರವನಿಗೆ ಪೂಜೆ ಮಾಡಿ ನಿನ್ನ ತೋರು ಬೆರಳನ್ನು ಕತ್ತರಿಸಿಕೊಡು. ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ. ಆಗ ನೀನು ಬಂದು ನನ್ನನ್ನು ಆರಾಧಿಸು ಅಂತ ಶಿವ ಹೇಳ್ತಾನೆ. ಈ ಕಾರಣದಿಂದಾಗಿ ಅವಾಗ್ಲಿಂದ ಈ ದೇವಸ್ಥಾನದಲ್ಲಿ ಮೊದಲ ಪೂಜೆ ಕಾಲಭೈರವೇಶ್ವರನಿಗೆ ಸಲ್ಲುತ್ತದೆ. ಹಿಂದಿನ ಕಾಲದಲ್ಲಿ ರೈತರು ತಮ್ಮ ತೋರು ಬೆರಳನ್ನು ಕತ್ತರಿಸುತ್ತಿದ್ದರು. ಕಾಲ ಬದಲಾದಂತೆ ಕೆಂಪೇಗೌಡರ ಕಾಲದಲ್ಲಿ ಅಂಗಹೀನರಾದರೆ ಪೂಜೆಗೆ ಅರ್ಹರಲ್ಲ ಎಂದು ಧರ್ಮೋಕ್ತಿಯಂತೆ ಅದನ್ನು ನಿಲ್ಲಿಸಿ ಈಗ ಆ ಬೆರಳಿಗೆ ಹೂವನ್ನು ಸುತ್ತಿ ಹೂವನ್ನು ಕತ್ತರಿಸುತ್ತಾರೆ. ಅವತ್ತಿಂದನೂ ಇವರನ್ನ ಬೆರಳು ಒಕ್ಕಲಿಗರು ಅಂತ ಕರೀತಾರೆ. ಈಗಲೂ ಸಹ ಪ್ರತಿ ವರ್ಷ ವೈಶಾಖ ಭಾನುವಾರ ಇವರ ಸೇವೆಗಳು ಶ್ರೀ ಭೈರವೇಶ್ವರ ಸ್ವಾಮಿಗೆ ಸಲ್ಲುತ್ತದೆ. ಇದು ಸ್ಟೋರಿ ಒಂಥರ ಚೆನ್ನಾಗಿದೆ. ಯುಗಾದಿ ಹಬ್ಬ ಮುಗಿದ 3ನೇ ದಿವಸ ಬ್ರಹ್ಮ ರಥೋತ್ಸವ ನಡೆಯಲಿದೆ. ಇಲ್ಲಿ ನವರಾತ್ರಿ, ಶಿವರಾತ್ರಿ, ಕಾರ್ತಿಕ ಮಾಸಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಿಸ್ತಾರೆ. ಶ್ರೀ ಪತೇಶ್ವರ ಸ್ವಾಮಿ ದೇವಾಲಯಕ್ಕೆ ಎದುರಿರುವ ಬೆಟ್ಟಕ್ಕೆ ಭಸ್ಮಾಸುರ ಬೆಟ್ಟ ಅಂತ ಕರೀತಾರೆ. ಇದೇ ಆ ಬೆಟ್ಟ. ಇದರ ವಿಶೇಷತೆ ಏನೆಂದರೆ ಎಷ್ಟೇ ಮಳೆ ಬಿದ್ರೂ ಸಹ ಬೆಟ್ಟದಿಂದ ನೀರು ಕೆಳಭಾಗಕ್ಕೆ ಬರೋದಿಲ್ಲ. ಇಲ್ಲೇ ಈ ಕಡೆ ನಡೆದಿದೆ ಎನ್ನುವುದಕ್ಕೆ ಈ ಬೆಟ್ಟನೇ ಸಾಕ್ಷಿ. ಈ ಬೆಟ್ಟದಲ್ಲಿನೇ ಭಸ್ಮಾಸುರ ಭಸ್ಮವಾಗಿದ್ದು, ಶಿವ ಬಚ್ಚಿಟ್ಕೊಂಡಿದ್ದು ಇಲ್ಲೇ ನೋಡಿ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗುವ ಮತ್ತೆ ಬಾಯ್. ಅಷ್ಟೇ.